ಅವರು ಬಡಬಗ್ಗರಿಗೂ ಚಿತ್ರ ನೋಡೋದಕ್ಕೆ ಅಂದರೆ ಒಂದು ಲಾವಿಷಾಗಿ ಸಿನಿಮಾ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಫ್ರಂಟ್ 2 ರೋಲಲ್ಲಿ 10 ರೂಪಾಯಿ ಟಿಕೆಟ್ ಮಾಡಿದರು. ಆಯಿತಾ, ಪೈರಸಿ ವಿರುದ್ಧ ಗೂಂಡಾ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೇ ಸ್ವಂತಕ್ಕೊಂದು ಇದನ್ನು ಮಾಡಿಕೊಂಡ್ರು. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಮುಖ್ಯಮಂತ್ರಿಗಳು 16ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ನಾನು ವಾಣಿಜ್ಯ ಮಂಡಳಿನಲ್ಲಿ ಉಪಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಸಾರಗೋವಿಂದವರು ಅಧ್ಯಕ್ಷರಾಗಿದ್ದರು. ಮುಖ್ಯಮಂತ್ರಿಗಳು ಒಂದು ಮನವಿ ಕೊಟ್ವಿ, ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶುಕ್ರವಾರ ಶನಿವಾರ ಭಾನುವಾರ 1000, 750, 1500, 2000, 2500 ಈ ಥರ ಹವ್ಯಾತವಾಗಿ ಟಿಕೆಟ್ಗಳ ದರವನ್ನು ಏರಿಸ್ತಾರೆ. ಆ್ಯಂಡ್ ಒಂದು ಪಾಪ್ಕಾರ್ನ 200 ರೂಪಾಯಿಗೆ ಮಾರ್ತಾರೆ, ಒಂದು ಬಾಟ್ಲ್ ನೀರು 100 ರೂಪಾಯಿ ಆಗುತ್ತೆ. ಸೊ ಇಂಥ ಒಂದು ವಾತಾವರಣದಲ್ಲಿ ಜನ ಥಿಯೇಟ್ರ್ಗಳಿಗೆ ಎಲ್ಲಿಂದ ಬರ್ತಾರೆ? ಇವತ್ತು ಯಾವುದೋ ಒಬ್ಬ ದೊಡ್ಡ ನಟನ ಚಿತ್ರ ಬಂತು ಅಂದರೆ 1500 ರೂಪಾಯಿ ಕೊಟ್ಟು ಬಂದುಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅದು 15 ದಿವಸ ಆದಮೇಲೆ ಅಲ್ಲಿ ಯಾವುದೋ ಒಬ್ಬ ಹೊಸ ನಿರ್ಮಾಪಕನ ಚಿತ್ರ ಬರುತ್ತೆ, ಹೊಸ ನಟನ ಚಿತ್ರ ಬರುತ್ತೆ. ಆ ಥಿಯೇಟ್ರಿಗೆ ಹೋದ್ರೆ 1500 ರೂಪಾಯಿ ಚಾರ್ಜ್ ಮಾಡ್ತಾರಪ್ಪ, ಯಾಕೆ ಬೇಕು ಅಂತ ಜನ ಥಿಯೇಟ್ರ್ ಒಳಗಡೆ ಬರೋದೇ ಇಲ್ಲ. ಸೊ ಈ ಥರದೊಂದು ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ದಯಮಾಡಿ ಟಿಕೆಟ್ಗಳ ಮೇಲೆ ನಿಗದಿತವಾದಂಥ ದರವನ್ನು ನಿಗದಿಪಡಿಸಬೇಕು ಸರ್ ಅಂತ ಹೇಳಿ ನಾವು ಮನವಿ ಮಾಡಿಕೊಂಡಾಗ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಅದನ್ನು ಓಕೆ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಯಾವುದೇ ಕಾರಣಕ್ಕೂ 200 ರೂಪಾಯಿ ಮೇಲೆ ನೀವು ಟಿಕೆಟ್ನ ಇಡಾಗಿಲ್ಲ ಅಂತ. ಆದರೆ ಮಲ್ಟಿಪ್ಲೆಕ್ಸ್ನ ಮಹಾಶಯರು, ಸಿಂಗಲ್ ಥಿಯೇಟ್ರವಲ್ಲ, ಮಲ್ಟಿಪ್ಲೆಕ್ಸ್ನ ಮಹಾಶಯರು ಅವರು ಕೋರ್ಟ್ಗೆ ಹೋದರು. ಅದರೊಂದು ಸಣ್ಣ ಅವಘಡ ಆಗಿತ್ತು. ಅದು ನಾವು ಕಾನೂನು ಇದು ಗೃಹ ಇಲಾಖೆಗೆ ಕೊಡಬೇಕಾದಂಥ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಬಿಟ್ಟಿದೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ. ಸೊ ಅದರಿಂದ ಅದು ರಾಂಗ್ ಇದು ಹೋಗಿದೆ ಅಂತ ಹೇಳಿಬಿಟ್ಟು ಕೋರ್ಟಲ್ಲಿ ಸ್ಟೇ ಸಿಕ್ತು. ಸೊ ಈ ಥರದ ಅವ್ಯವಸ್ಥೆಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೋರ್ಟ್ಗೆ ಹೋದ ತಕ್ಷಣ ಕೋರ್ಟಲ್ಲಿ ಇದಿಲ್ಲ ಅಂತ ಸುಮ್ಮನಾದರೂ. ಈಗ ಮೊನ್ನೆ ಈ ನಮ್ಮ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿನ ಮುಖ್ಯಮಂತ್ರಿಗಳನ್ನ ಇಲ್ಲಿ ಆಹ್ವಾನ ಮಾಡಿದ್ವಿ, ಬಂದಿದ್ದರು. ಸರಿಸುಮಾರು 2 ಗಂಟೆಗಳ ಕಾಲ ಕೂತ್ಕೊಂಡ್ರು, ಅಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೇಳಿದ್ರು, ನೀವುಗಳೆಲ್ಲ ಬನ್ನಿ, ಅದು ಏನಿದೆಯೋ ಅವಾಗೇನು ಅವಘಡ ಆಗಿದೆಯೋ ಅದನ್ನು ಸರಿಪಡಿಸೋಣ, ಇನ್ನು ಉಳಿದಾಗೆ ಒಟ್ಟಾರೆ ಚಿತ್ರರಂಗವನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ನನ್ನ ಕೈಯಿಂದ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲವನ್ನೂ ಮಾಡ್ತೀನಿ, ಬನ್ನಿ, ಅರ್ಧ ಗಂಟೆ ಅಲ್ಲ 1.5 ಗಂಟೆ ಕೂತ್ಕೊಳ್ಳೋಣ, ಯಾವುದನ್ನ ಒಂದು ದಿವಸ ಸಂಡೇ ಬನ್ನಿ ಅಂತಲೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅದಾದಮೇಲೆ